ಹಾಗಾಗಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಶ್ರೀಶೈಲಂ ಪಾದಯಾತ್ರೆ ಮಾಡೋದಿರೋದು 6ನೇ ದಿನ. ಈಗ ನಾವು ಕರ್ನಾಟಕದಿಂದ ನಮ್ಮೂರಿಂದ ನಾವೀಗ ಒಂದು 400 ಕಿಲೋಮೀಟ್ರ್ ಬಂದ್ವಿ. ಇನ್ನೂ ಶ್ರೀಶೈಲಂಗೆ ಹೋಗ್ಬೇಕಂದ್ರೆ ಇನ್ನೊಂದು 300 ಕಿಲೋಮೀಟ್ರ್ ಇದೆ. ಈಗ ನಾವು ಈಗ ಕರ್ನಾಟಕ ಬೌಂಡ್ರಿ ದಾಟ್ತಾ ಇದ್ದೀವಿ. ಇನ್ನು 10 ಕಿಲೋಮೀಟ್ರ್ ಹೋದರೆ ಕರ್ನಾಟಕ ಬೌಂಡ್ರಿ ಮುಗಿಯುತ್ತೆ. ಆಮೇಲೆ ಆಂಧ್ರ ಪ್ರದೇಶ ಹತ್ತತ್ತೆ. ಆಂಧ್ರ ಪ್ರದೇಶ ಯಾವ ಥರ ಇರುತ್ತೆ ಅಂತ ನೋಡಿ. ಮತ್ತು 6ನೇ ದಿನದ ಶ್ರೀಶೈಲಂ ಪಾದಯಾತ್ರೆ ಯಾವ ಥರ ಇರುತ್ತೆ ಅಂತ ನೋಡಿ. ಗಾಯ್ಸ್, ಈಗ ಟೈಮ್ 7:30 ಆಗಿದೆ. ಇಲ್ಲಿ ಅನ್ನದಾಸ ಮಾಡ್ತಾಯಿದ್ರು. ಇಲ್ಲಿ ನಾವು ಊಟನ ಮಾಡಿದ್ವಿ. ಇಲ್ಲಿ ಹುಗ್ಗಿ ಊಟ ಮಾಡಿದರು. ಗಾಯ್ಸ್, ಈಗ ಟೈಮ್ 8 ಗಂಟೆ ಆಗಿದೆ. ಇನ್ನು ನಡೀತಾ ಇದ್ದೀವಿ ಈಗ. ಗಾಯ್ಸ್, ನೀವು ಅನ್ಕೋಬೋದು ನಡೆಯೋದು ತುಂಬ ಸುಲಭ ಅಂತ. ನಾವು ನಡೆದು ಈಗ ಕಾಲು ತುಂಬ ನೋಯುತ್ತೆ. ಈಗೇನು ನೋಡ್ತಾರಲ್ಲ, ಈ ಥರ ತುಂಬ ಜನಗಳ ಕಾಲು ಈ ಥರ ಆಗಿವೆ. ಯಾಕೆ ನಡೆದು ಈ ಥರ ಕಾವಾಗಿ ಈ ಥರ ಆಗಿರ್ತವೆ. ನಡೆಯೋದು ತುಂಬ ಕಷ್ಟ. ಈಗೇನು ನೋಡ್ತಾರಲ್ಲ ಗಾಯ್ಸ್, ಅದು ಮೇನ್ ರೋಡ್. ಈಗ ನಾವು ಮೇನ್ ರೋಡ್ ಬಿಟ್ಟು ಈಗ ಮತ್ತೆ ಕತ್ತಾ ರೋಡ್ ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇಲ್ಲೊಂದು ಹೊಳೆ ಇದೆ. ಶ್ರೀಶೈಲಂ ಕ್ಯಾರಿಯರ್ ಹೋಗ್ತಾರೋ ಅವರು ಈ ಹೊಳೆಯಲ್ಲಿ ಸ್ನಾನ ಮಾಡಿ ಹೋಗ್ಬೇಕಂತೆ. ಅದಕ್ಕೋಸ್ಕರ ಈಗ ನಾವು ಹೊಲದಲ್ಲಿ ಹೋಗ್ತಾ ಇದ್ದೀವಿ. ಈಗ ಈ ಬೆಳೆಗಳನ್ನೆಲ್ಲ ಕಟಾವು ಮಾಡಿದ್ದಾರೆ. ಇಲ್ಲಿ ಬೆತ್ತನ ತುಂಬ ಬೆಳಿತಾರೆ. ಗಾಯ್ಸ್, ಈಗ ಕೆರೆ ಹೊಳೆ ಹತ್ರ ಬಂದ್ವಿ. ಅಲ್ಲೇನು ಕಾಣ್ತಾ ಇದೆಯಲ್ಲ ಅದೇ ಕೆರೆ ಹೊಳೆ. ಈಗ ಒಂದು 3 ಕಿಲೋಮೀಟ್ರ್ ಬಂದ್ವಿ ಅಲ್ಲಿಂದ. ಗಾಯ್ಸ್, ಇಲ್ಲಿ ಉಸುಕಿರೋದ್ರಿಂದ ನಮ್ಮ ಕಾಲು ತುಂಬ ಒಳಗಡೆ ಹೋಗುತ್ತವೆ. ಸ್ವಲ್ಪ ಹುಷಾರಾಗಿ ಹೋಗಬೇಕು. ಪಾದಯಾತ್ರೆ ಮಾಡಿ ಸುಸ್ತಾಗಿ ಈ ಥರ ಇಲ್ಲಿ ಈ ಕೆರೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ಥರ ಇವರು ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ. ಈಗ ನಾವಿಲ್ಲಿ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾಯಿದ್ದೀವಿ. ಇದು ತುಂಬ ಚೆನ್ನಾಗಿದೆ ಕೆರೆ. ದೊಡ್ಡವರು ಕೂಡ ಅದೇ ಥರ ಆಟ ಆಡ್ತಾಯಿದ್ರು ಇಲ್ಲಿ. ಅವರು ಒಂದು ಕಡೆ ಬಿಟ್ಟರೆ ಇಲ್ಲಿ ಪೂರ್ತಿ ಬಾಡಿನೇ ಒಳಗಡೆ ಬಿಟ್ಟು ಮುಖ ಅಷ್ಟೇ ಮೇಲೆ ಇಟ್ಕೊಂಡಿದ್ದಾರೆ. ಇವರೊಬ್ಬರೆಲ್ಲ ಇದೇ ಥರ ತುಂಬ ಜನ ಮಾಡಿದ್ರು ಇಲ್ಲಿ. ಗಾಯ್ಸ್, ಈ ಕೆರೆಯಲ್ಲಿ ಅಷ್ಟೇ ನೀರೆಲ್ಲ ಆರಾಮಾಗಿ ಕೆರೆನ ದಾಟ್ಬೋದು. ಇಲ್ಲಿ ಈಗ ಎಲ್ಲರೂ ಸ್ನಾನ ಮಾಡಿ ಅವ್ರವ್ರ ಬಟ್ಟೆನ ಅವರು ಒಗಿತಾ ಇದ್ದಾರೆ. ಇಲ್ಲಿ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ಗಾಯ್ಸ್. ಈಗ ನಾವು ಇಲ್ಲಿ ಸ್ನಾನ ಮಾಡಿ ಬಟ್ಟೆನ ಒಗೆದಾಕ್ತೀವಿ. ಈಗ ನಾವು ಕೂಡ ಇಲ್ಲಿ ಬಟ್ಟೆನ ಕಳೆದು ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ ಕೆರೆಯಲ್ಲಿ ಅಷ್ಟೇ ನೀರಿಲ್ಲ, ಈಗ ಸ್ವಲ್ಪನೇ. ಗಾಯ್ಸ್, ಈಗ ಸ್ನಾನ ಮಾಡಿ ಬಟ್ಟೆ ಎಲ್ಲ ಒಗೆದ್ವಿ. ಗಾಯ್ಸ್, ಏನು ನೋಡ್ತಾರಲ್ಲ ಆ ಕಡೆ ನೋಡ್ತಾರಲ್ಲ, ಆ ಕಡೆ ಅದು ಕರ್ನಾಟಕ, ಈ ಕಡೆ ಆಂಧ್ರ ಪ್ರದೇಶ್. ಈಗ ನಾವು ಆಂಧ್ರ ಪ್ರದೇಶದಲ್ಲಿದ್ದೀವಿ. ಗಾಯ್ಸ್, ಈ ಕೆರೆ ಪಕ್ಕದಲ್ಲೇ ಒಂದು ದೇವಸ್ಥಾನವಿದೆ. ಈ ದೇವಸ್ಥಾನ ಬೀರಲಿಂಗೇಶ್ವರ ದೇವಸ್ಥಾನ ಇದೇ ನೋಡಿ. ಆ ದೇವಸ್ಥಾನ ಬನ್ನಿ ಈಗ ಒಳಗಡೆ ಹೋಗೋಣ. ಇದೇ ನೋಡಿ ಬೀರಲಿಂಗೇಶ್ವರ ದೇವಸ್ಥಾನ. ಗಾಯ್ಸ್, ಈಗ ಟೈಮ್ 10 ಗಂಟೆ ಆಗಿದೆ. ಈಗ ನಾವು ಇಲ್ಲಿ ಅನ್ನದಾಸ ಇತ್ತು, ಊಟ ಮಾಡ್ತಾಯಿದ್ದೀವಿ. ಗಾಯ್ಸ್, ಊಟ ಮಾಡಿ ಈಗ ಮತ್ತೆ ನಡೀತಾ ಇದ್ದೀವಿ.
ಈಗ ಆಂಧ್ರ ಪ್ರದೇಶ ಬಾಂಡ್ರಿದಲ್ಲಿದ್ದೀವಿ ಈಗ. ಗಾಯ್ಸ್ ಇದು ಕೆರೆ ಪಕ್ಕದಲ್ಲಿ ಊರಿದೆ. ಈ ಊರು ಯಾವುದು ಅಂತ ನೆನಪು ಬರ್ತಾ ಇಲ್ಲ. ಈ ಊರಲ್ಲಿ ತುಂಬ ಸಿಂಧಿ ಮಾತಾಡ್ತಾರೆ. ಈಗೇನು ನೀವು ನೋಡ್ತಾ ಇರಲ್ಲ, ಇಲ್ಲಿ ಸಿಂಧಿ ಕುಡಿಯೋಕ್ಕೆ ಎಷ್ಟು ಜನ ಇದ್ದಾರೆ. ಈಗೇನು ನೀವು ಮಜ್ಜಿಗೆ ಥರ ನೋಡ್ತಾ ಇರಲ್ಲ, ಇದು ಮಜ್ಜಿಗೆ ಅಲ್ಲ, ಸಿಂಧಿ. ಇಲ್ಲಿ ಸ್ವಲ್ಪ ಸೈಜ್ ಸಿಗತ್ತೆ ಇಲ್ಲಿ. ಈಗ ಇವರಲ್ಲಿ ಎಲ್ಲರೂ ಇಲ್ಲಿ ಸಿಂಧಿ ಕುಡಿಯೋಕೆ ನಿಂತಿದ್ದಾರೆ. ಈ ಊರಲ್ಲಿ ಸಿಂಧಿ ತುಂಬ ಫೇಮಸ್. ಗಾಯ್ಸ್, ಈ ಸಿಂಧಿ ಕುಡಿಯೋದ್ರಿಂದ ದೇಹಕ್ಕೆ ಒಳ್ಳೆಯದಂತೆ. ಅದಕ್ಕೋಸ್ಕರ ಈಗ ನಾನು ಕೂಡ ಸಿಂಧಿ ಕುಡಿತಾ ಇದ್ದೀನಿ. ಸ್ವಲ್ಪ ಅಷ್ಟೇನು ಚೆನ್ನಾಗಿಲ್ಲ, ಹುಳು ತುಳ್ಸತ್ತಾ ಇದೆ. ಗಾಯ್ಸ್, ಈಗ ಟೈಮ್ 12 ಗಂಟೆ ಆಗಿದೆ. ಅಲ್ಲಿ ದೇವಸ್ಥಾನದಲ್ಲಿ ಸ್ವಲ್ಪ ಕೂತು ಈಗ ಮತ್ತೆ ನಡೀತಾ ಇದ್ದೀವಿ. ಈಗ ನಡೆದು ಟೈಮ್ ಈಗ 1 ಗಂಟೆ ಆಯಿತು. ಈಗ ಸ್ವಲ್ಪ ನಾವು ಇಲ್ಲಿ ಮಲ್ಕೊಂಡು ಮತ್ತೆ 2:30 ಅಥವಾ 3 ಗಂಟೆಗೆ ಎದ್ದು ಮತ್ತೆ ನಡಿತೀವಿ. ಗಾಯ್ಸ್, ಮಧ್ಯಾಹ್ನ ರೆಸ್ಟ್ ಮಾಡಿ ಈಗ ಮತ್ತೆ ನಡೀತಾ ಇದ್ದೀವಿ. ಈಗ ಟೈಮ್ 2:30 ಆಗಿದೆ. ಈಗ ಮತ್ತೆ ನಾವು ಶಾರ್ಟ್ ಕಟ್ಟಿಂದ ಹೋಗ್ತಾ ಇದ್ದೀವಿ. ಈ ಬೆಳೆಗಳನ್ನ ಈಗ ಇನ್ನು ಈ ಬೆಳೆನ ಕಟಾವು ಮಾಡಿಲ್ಲ. ಗಾಯ್ಸ್, ಅಲ್ಲಿಂದ ಈಗ 3 ಕಿಲೋಮೀಟ್ರ್ ನಡೀತಾ ಬಂದ್ವಿ. ಈಗೇನು ನೀವು ನೋಡ್ತಾ ಇರಲಿ, ಇವು ಆಂಧ್ರ ಪ್ರದೇಶದ ಗುಡ್ಡಗಳು ನೋಡ್ಬೋದು. ಇದೇ ಥರ ತುಂಬ ಗುಡ್ಡಗಳಿವೆ ಇಲ್ಲಿ. ಗಾಯ್ಸ್, ಹಾಗೇನು ಬಂದಿದ್ರೆ 4 ಕಿಲೋಮೀಟ್ರ್ ಅಲ್ಲಿ ನೀರಿನ ವ್ಯವಸ್ಥೆ ಇರಲ್ಲ. ಅದಕ್ಕೋಸ್ಕರ ನಾವು ಫಸ್ಟಿಗೆ ಇಲ್ಲಿ ನೀರು ಕುಡಿತಾ ಇದ್ದೀವಿ. ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಒಂದು ಟೆಂಟ್ ಹಾಕಿದ್ರು. ಇಲ್ಲಿ ಸ್ವಲ್ಪ ಚಹಾ ಕುಡಿದ್ವಿ. ಈಗ ಮತ್ತೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಈಗ ನಡೀತಾ ಈಗ ಹಾಲವಿ ಅನ್ನೋ ಒಂದು ಊರಿಗೆ ಬಂದ್ವಿ. ಇಲ್ಲಿ ಕೂಡ ಅನ್ನದಾಸೋಹ ಮಾಡ್ತಾಯಿದ್ರು. ಇಲ್ಲಿ ನಾವು ಯಾರೂ ಊಟನ ಮಾಡಲಿಲ್ಲ, ನಮಗೆ ಹೊಟ್ಟೆ ಹಸಿದಿರಲಿಲ್ಲ. ಅದಕ್ಕೋಸ್ಕರ ಗಾಯ್ಸ್, ಈಗ ನಾವು ಖುಷಿಗೆ ಅನ್ನೋ ಒಂದು ಊರಿಗೆ ಹೋಗ್ತಾ ಇದ್ದೀವಿ. ಅದು ಇಲ್ಲಿಂದ ಒಂದು 13-14 ಕಿಲೋಮೀಟ್ರ್ ಇದೆ. ನಡೀತಾ ಈಗ ಟೈಮ್ 4 ಗಂಟೆ ಆಯಿತು. ಹಾಗೆ ಸ್ವಲ್ಪ ಇಲ್ಲಿ ಚಹಾ ಕುಡಿದು ರೆಸ್ಟ್ ಮಾಡಿದ್ವಿ. ಗಾಯ್ಸ್, ಇವತ್ತು ನಾವು ಬೆಳಗ್ಗೆಯಿಂದ ತುಂಬ ನಡೀತಾ ಇದ್ದೀವಿ. ಹಂಗೆ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ಹೋಗ್ತಾ ಇದ್ದೀವಿ. ಗಾಯ್ಸ್, ಈಗ ಖುಷಿಗೆ ಅನ್ನೋ ಊರಿಗೆ ಬಂದ್ವಿ. ಈಗೇನು ನೋಡ್ತಾ ಇಲ್ಲ, ಈ ಮಹಾದ್ವಾರದಿಂದ ಬರೀ ಮಂತ್ರಾಲಯ 3 ಕಿಲೋಮೀಟ್ರ್ ಇದೆ. ತುಂಬ ಜನ ಮಂತ್ರಾಲಯಕ್ಕೆ ಹೋಗಿ ಬರ್ತಾ ಇದ್ದಾರೆ. ನಾವು ಈಗ ಮಂತ್ರಾಲಯಕ್ಕೆ ಹೋಗಲ್ಲ, ಮತ್ತೆ ಯಾವಾಗಾದ್ರೂ ಬರ್ತೀವಿ. ಇಲ್ಲಿ ಖುಷಿಗೆ ಇಲ್ಲಿ ಅನ್ನದಾಸೋಹ ಮಾಡ್ತಾಯಿದ್ರು. ನಮ್ಮ ಬನಹಟ್ಟಿಯವರು ಮಾಡ್ತಾಯಿದ್ರು ಇಲ್ಲಿ. ಈಗ ಟೈಮ್ 7:30 ಆಗಿದೆ. ನಾವು ಈಗ ಇಲ್ಲಿ ಊಟ ಮಾಡ್ತೀವಿ. ಈಗ ನಾನು ಅನ್ನ ಸಾರು ಅಷ್ಟೇ ತಿಂತಾ ಇದ್ದೀನಿ. ಗಾಯ್ಸ್, ಈಗ ನಮಗೆ ತುಂಬ ಸುಸ್ತಾಗಿದ್ದರಿಂದ ನಾವು ಈಗ ಇಲ್ಲೇ ರೆಸ್ಟ್ ಮಾಡಿ ಮತ್ತೆ ನಾಳೆ 2:30ಗೆ ಎದ್ದು ಹೋಗ್ತೀವಿ. ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.